ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಿರೋದು. ಏನಪ್ಪ ಇವತ್ತು ವಿಡಿಯೋ ಸ್ಪೆಷಲ್ ಅಂತ ಅಂದರೆ, ಕಳೆದ ವಾರನೇ ರಿಲೀಸ್ ಆಗಿರ್ತಕ್ಕಂಥ ಒಂದು ನಮ್ಮ ಕನ್ನಡ ಮೂವೀಸ್ ಭೀಮಾ ಚಿತ್ರದ ಬಗ್ಗೆ ಒಂದೆರಡು ಮಾತಾಡಬೇಕು. ಅದರಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಸಾರ್ವಜನಿಕರು ಹಲವಾರು ಜನ ತಿಳ್ಕೊಳ್ಬೇಕು. ನಾನು ಕೂಡ ತಿಳ್ಕೊಂಡಿದ್ದೀನಿ, ನೀವು ಕೂಡ ಎಲ್ಲರೂ ಕೂಡ ಒಂದು ವಿಚಾರಗಳನ್ನು ತಿಳ್ಕೋಬೇಕು ಅಂತ ಅಂದರೆ, ನಮ್ಮ ಮಕ್ಕಳುಗಳನ್ನು ಯಾವ ರೀತಿಯಾಗಿ ಸಾಕಬೇಕು ಮತ್ತು ಯಾವ ರೀತಿಯಾಗಿ ಅವರಿಗೆ ಒಂದು ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ ಈ ಫಿಲಮನ್ನು ನೋಡಿದಾಗ ಮಾತ್ರ ನಿಮಗೆ ಗೊತ್ತಾಗ್ತದೆ. ಇದರಲ್ಲಿ ತೋರಿಸಿರೋದು ಅಂತ ಅಂದರೆ ಒಂದು ಡ್ರಗ್ಸು ಮತ್ತು ಗಾಂಜಾ, ಅಫೀಮು, ಮಗದೊಂದು ಇದೆ. ಇದು ಯಾವ ರೀತಿಯಾಗಿ ಬೆಂಗಳೂರಿಗೆ ಕಾಲಿಟ್ಟಿದೆ, ಯಾವ ರೀತಿಯಾಗಿ ಯುವಕರು ಹಾಳಾಗ್ತಾ ಇದ್ದಾರೆ ಅನ್ನೋದನ್ನು ಈ ಭೀಮಾ ಫಿಲಮಲ್ಲಿ ಡ್ರಾ ಆಗಿ ರಿಯಲಿ ಏನು ನಡೆಯುತ್ತೆ ಅಂಥ ಒಂದು ಯುವಕರನ್ನ ಹಿಡ್ಕೊಂಡು ಈ ಫಿಲಮನ್ನು ತೆಗೆದಿದ್ದಾರೆ. ಅವರಿಗೆ ದುನಿಯಾ ವಿಜಯ್ ಅವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ನಮಸ್ಕಾರಗಳು. ಈ ರೀತಿಯಾಗಿ ಒಂದು ನಿಜ ಜೀವನದ ಒಂದು ಕಥೆಯನ್ನು ಇಟ್ಕೊಂಡು, ನಿಜವಾಗಿ ನಡೆಯತಕ್ಕಂಥ ಒಂದು ಕಥೆಯನ್ನು ಇಟ್ಕೊಂಡು ಸಾರ್ವಜನಿಕರಿಗೆ ಕೊಟ್ಟಿರೋದು, ಒಳ್ಳೆ ಹಿತದೃಷ್ಟಿ ಬಯಸಿರೋದು ಅವರು ದೊಡ್ಡತನ ಅನ್ನೋದನ್ನು ಹೇಳ್ಬೋದು. ನೋಡಿ, ಪ್ರತಿಯೊಂದು ತಂದೆ ತಾಯಿಗಳು ಈ ಫಿಲಮನ್ನು ನಿಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ಈ ಫಿಲಮನ್ನು ನೋಡಿ, ತೋರಿಸಿ ಯಾವ ರೀತಿಯಾಗಿ ಅಂಶಗಳಿದೆ ಆ ಫಿಲಮಲ್ಲಿ, ಯಾವ ರೀತಿಯಾಗಿ ಮಕ್ಕಳು ಹಾಳಾಗ್ತಾ ಇದ್ದಾರೆ. ನೀವು ಒಂದು ಕಡೆ ನಮ್ಮ ಮಕ್ಕಳು ಓದಲಿ ಬೆಳೀಲಿ ಅಂತ ಹೇಳಿ ನೀವು ಒಂದು ಕಡೆ ಕೆಲಸ ಕಾರ್ಯಕ್ರಮಗಳಿಗೆ ಹೋಗಿರ್ತೀರ. ತದನಂತರ ಆ ಮಕ್ಕಳು ಕಾಲೇಜಿಗೆ ಹೋಗ್ತಾರಾ, ಇಲ್ಲ ಸ್ಕೂಲ್ಗಳಲ್ಲಿ ಹೋಗ್ತಾರಾ, ಯಾವ ರೀತಿಯಾಗಿ ಒಂದು ಫ್ರೆಂಡ್ಶಿಪ್ ಮಾಡಿಕೊಂಡು ಹಾಳಾಗ್ತಾ ಇದ್ದಾರೆ ಅಂತ ಹೇಳಿ ಕೇಳಬೇಕು ನೀವು. ನೋಡಿ, ಈ ರೀತಿಯಾಗಿ ಮಕ್ಕಳು ಎಲ್ಲಿ ಹೋಗ್ತಾರೆ, ಏನೋ ಸ್ಕೂಲಿಗೆ ಹೋಗ್ತಾನೆ ಬರ್ತಾನೆ ಅಂದ್ಕೋಬೇಡಿ. ದಯಮಾಡಿ ಒಂದು ಕಣ್ಣಿರಬೇಕು, ಹೊರಗಡೆನೂ ಒಂದು ಕಣ್ಣಿರಬೇಕು, ಒಳಗಡೆನೂ ಒಂದು ಕಣ್ಣಿರಬೇಕು. ಮಕ್ಕಳ ಮೇಲೆ ಅಂತ ಅಂದಮೇಲೆ ಇಟ್ಟಿರಲೇಬೇಕು. ಇವತ್ತಿನ ಜನ್ರೇಷನ್ ಅಷ್ಟೊಂದು ಹದಗೆಟ್ಟೋಗಿದೆ. ಆ ರೀತಿಯಾಗಿ ಒಂದು ಫಿಲಮಲ್ಲಿ ತೋರಿಸಿದ್ದಾರೆ. ದಯಮಾಡಿ ಗೃಹ ಇಲಾಖೆ ಆಗಿರ್ಬೋದು, ಡಾಕ್ಟರ್ ಪರಮೇಶ್ವರ್ ಅವರು ಸಚಿವರಾಗಿದ್ದಾರೆ, ದಯಮಾಡಿ ಇಂಥ ಒಂದು ಸಮಾಜಕ್ಕೆ ಮಾರಕವಾದಂತಹ ವಸ್ತುಗಳನ್ನು ಪ್ರತಿಯೊಂದು ಮೆಡಿಕಲ್ಗಳಲ್ಲಾಗಿರ್ಬೋದು, ಹಲವಾರು ಸೇವನೆ ಪ್ರತಿಯೊಂದು ಏರಿಯಾಗಳಲ್ಲಿ ಮಾರ್ತಾ ಇದ್ದಾರೆ ಅನ್ನೋದು ಒಂದು ಮಾಹಿತಿ ಇದೆ. ದಯಮಾಡಿ ಪೊಲೀಸ್ನವ್ರಿಗೆ ಗೊತ್ತಿರೋವಂಥ ವಿಷಯನೇ ಇಲ್ಲ. ದಯಮಾಡಿ ಪೊಲೀಸ್ ಇಲಾಖೆಗೆ ಮನವಿ ಮಾಡೋದೇನಪ್ಪ ಅಂತಂದರೆ, ಮುಂದಿನ ಪೀಳಿಗೆಗಳಿಗೆ ಈ ರೀತಿಯಾಗಿ ಒಂದು ಬಡವರು ಮಕ್ಕಳು ಹಾಳಾಗ್ತಾ ಇದ್ದಾರೆ, ಇದ್ರ ಬಗ್ಗೆ ತಡೆಗಟ್ಟಿ ಅಂತ ಹೇಳಿ ನಾನು ಕೈ ಮುಗಿದು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊಳ್ತೇನೆ. ಸ್ನೇಹಿತರೆ ನೋಡಿ, ಇವತ್ತು ಡ್ರಗ್ಸ್ ಪ್ಲೆಡ್ಲರ್ಗಳು ಯಾರು, ಎಲ್ಲಿಂದ ಸಿಗ್ತಾ ಇದೆ, ಅವ್ರು ಯಾಕೆ ತಂದು ಮಾರ್ತಾ ಇದ್ದಾರೆ. ಇವತ್ತು ಮೆಡಿಕಲಲ್ಲಿ ನೋಡಿ, ದುನಿಯಾ ವಿಜಯ್ ಅವರು ಕಾರ್ಯಾಚರಣೆ ಮಾಡಿದರು. ಫಿಲಮ್ ರಿಲೀಸ್ ಆಗಿ ಈ ಒಂದು ಎಲ್ಲೆಲ್ಲಿ ಸಿಗ್ತಾ ಇದೆ ಮಾರ್ಕವಾದಂಥ ವಸ್ತು ಅಂತ ಹೇಳಿ ಕಾರ್ಯಾಚರಣೆ ಮಾಡಿದ್ದಾರೆ, ಮೆಡಿಕಲ್ನು ತೋರಿಸಿದ್ದಾರೆ. ನೋಡಿ, ನೀವು ಪೊಲೀಸ್ನವರು ಯಾಕೆ ಅವರು ಒಂದು ಚಿಂತನೆಯನ್ನು ನೀವು ಆಲಿಸ್ತಾ ಇಲ್ಲ, ಯಾಕೆ ಅವರನ್ನು ಹೋಗಿ ಈ ಮೆಡಿಕಲಲ್ಲಾಗಿರ್ಬೋದು ಯಾಕೆ ಮಾರ್ತೀರಾ, ಇದನ್ನು ಪ್ರಶ್ನೆ ಮಾಡ್ತಾಯಿಲ್ಲ, ಅವ್ರಿಗೆ ಯಾಕೆ ಒಂದು ಶಿಕ್ಷೆಯನ್ನು ವಿಧಿಸ್ತಾ ಇಲ್ಲ ಅನ್ನೋದು ನನ್ನ ಒಂದು ಸಾರ್ವಜನಿಕರಾಗಿ ನಾನು ಒಂದು ಪ್ರಶ್ನೆ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ದಯಮಾಡಿ ಪೊಲೀಸ್ನವರು ಹೋಗಿ ಅವರನ್ನು ಪ್ರಶ್ನೆ ಮಾಡಿ, ಇಂಚಿಂಚಿನಲ್ಲೂ ಕೂಡ ಒಂದೊಂದು ನಿಮ್ಮ ಏನು ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಯಾವುದಾದ್ರು ಬರುತ್ತೆ, ಎಲ್ಲೆಲ್ಲಿ ಮಾರ್ತಾರೆ ಅಂತ ನೀವು ಏನಾದ್ರು ಒಂದು ಸ್ವಲ್ಪ ತಡಕಿದ್ರೂ ಕೂಡ ನಿಮಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಮಾರ್ತಾ ಇದ್ದಾರೆ ಏನೇನು ಅಂತ. ದಯಮಾಡಿ ಕೈ ಮುಗಿದು ಯಾವುದೇ ಒಂದು ಇದಕ್ಕೆ ಆಮಿಷನ್ಗೆ ಒಳಗಾಗ್ದೇನೆ ಪ್ರಾಮಾಣಿಕವಾಗಿ ಆ ಒಂದು ಡ್ರಗ್ಸ್ ಪ್ಲೆಡ್ಲರ್ಗಳು ಮತ್ತು ಗಾಂಜಾ ಗಿರಾಕಿಗಳು ಯಾರ್ಯಾರು ಇದ್ದಾರೆ ಅವರನ್ನು ಹಿಡಿದು ಒಳಗಡೆಗೆ ಹಾಕಿ ಸರಿಯಾದ ಬುದ್ಧಿ ಮಾರ್ಗವನ್ನು ತೋರಿಸ್ಬೇಕಾಗಿ ಪೊಲೀಸ್ ಇಲಾಖೆಗೆ ನಾನು ಈ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಅವತ್ತೇ ಒಂದು ವಾರದಿಂದನೇ ಫಿಲಮ್ ನೋಡಿದೆ, ಬಟ್ ಅದು ಒಂದು ರಿವೀಲ್ ನೋಡೋಕ್ಕಾಗಿಲ್ಲ. ಪ್ರತಿಯೊಂದು ತಂದೆ ತಾಯಿಗಳು ನೋಡಿ, ಇವತ್ತು ಯಾವ ರೀತಿಯಾಗಿ ಮಕ್ಕಳನ್ನು ಹಾಳಾಗ್ತಾ ಇದ್ದಾರೋ ನೋಡಿಬಿಟ್ರೆ, ಅಲ್ಲಿ ಆ ಫಿಲಮಲ್ಲಿ ನೋಡಿಬಿಟ್ರೆ ನಿಜ ಜೀವನದಲ್ಲಿ ಹಾಳಾಗ್ತಾಯಿದೆ. ಎಷ್ಟೋಗಳಲ್ಲಿ ಸ್ಲಮ್ಗಳಲ್ಲಿ ಆಗಿರ್ಬೋದು, ಇದಕ್ಕೆ ಜಾಸ್ತಿ ಅಡಿಕ್ಟ್ ಆಗಿರೋರು ಅಂತ ಅಂದರೆ ಜಾಸ್ತಿ ಈ ಒಂದು ಲೋಕಲು ಆ ಫಿಲಮಲ್ಲಿ ಹೇಳ್ತಾರೆ ನೋಡಿ, ಹೈ ಲೆವೆಲ್ ಒಂದು, ಲೋ ಲೆವೆಲ್ ಒಂದು, ಲೋ ಕ್ಲಾಸ್ ಒಂದು ಅಂತ ಈ ರೀತಿಯಾಗಿ ಡ್ರಗ್ಸ್ಗಳಿರುತ್ತೆ ಅಂತ. ಇವತ್ತು ಪಬ್ಗಳಲ್ಲಾಗಿರ್ಬೋದು, ದುಡ್ಡನ್ನು ಜಾಸ್ತಿ ಕೊಟ್ಟರೆ ಚೆನ್ನಾಗಿರೋದು ಸಿಗುತ್ತೆ, ಮತ್ತು ದುಡ್ಡನ್ನು ಕಮ್ಮಿ ಕೊಟ್ಟರೆ ಸೆಕೆಂಡ್ ಸಿಗುತ್ತೆ, ಥರ್ಡ್ ಸಿಗುತ್ತೆ. ಆ ಥರ್ಡಲ್ಲಿ ಬರೋವಂತಹ ಒಂದು ಏನು ಮೂರನೇ ಬರೋವಂತಹ ಒಂದು ಡ್ರಗ್ಸಲ್ಲಿ ಇವತ್ತು ಒಂದು ದುಡ್ಡಿರಲ್ಲ ಅವನ ಹತ್ರ, ಏನೋ ಒಂದು ಇದಕ್ಕೆ ಎಕ್ಸ್ಪೈರ್ ಆಗಿರೋ ಡೇಟೋ ಮತ್ತೊಂದಾಗಿ ಕಮ್ಮಿ ದುಡ್ಡು ತಗೊಳ್ತಕ್ಕಂಥ ಕೆಲಸವನ್ನು ಈ ದುಡ್ಡಿಲ್ದವ್ರತಕ್ಕಂಥ ಯುವಕರು ಮಾಡ್ತಾಯಿದ್ದಾರೆ. ಅದೇನಾರು ಒಂದು ಇಂಗ್ಲೀಷ್ ಏನಾಗಿರ್ಬೋದು, ಟ್ಯಾಬ್ಲೆಟ್ ಏನೋ ತೊಗೊಂಡ್ರೆ ಒಂದು ಇಂಗ್ಲೀಷ್ ಏನೇನೋ ತೊಗೊಂಡ್ರೆ 6 ಕ್ವಾರ್ಟರ್ ಕುಡ್ದಂಥ ನಶೆಯನ್ನು ಅದು ಆಗುತ್ತಂತೆ. ಆ ರೀತಿಯಾಗಿ ಒಂದು ಯುವಕರುಗಳು ಹಾಳಾಗ್ತಾ ಇದ್ದಾರೆ. ದಯಮಾಡಿ ತಂದೆ ತಾಯಿಗಳು ಎಚ್ಚೆತ್ಕೊಳ್ಳಿ, ನಿಮ್ಮ ಮಕ್ಕಳುಗಳನ್ನು ಕಾಪಾಡ್ಕೊಳ್ಳಿ ಅಂತ ಹೇಳಿ ಹಲವಾರು ಪೊಲೀಸ್ ಇಲಾಖೆಗೆ ನಾವು ಮನವಿ ಮತ್ತೊಮ್ಮೆ ಮಗದೊಮ್ಮೆ ಮಾಡ್ಬೋದು. ಕಮಿಷನರ್ ಆಗಿರ್ಬೋದು,
ದಯಮಾಡಿ ಇದನ್ನು ನೀವು ಅಲ್ಲಿಂದ ಒಂದು ಆದೇಶ ಮಾಡಿದರೆ ಪ್ರತಿಯೊಂದು ಸ್ಟೇಷನ್ಗಳಲ್ಲಿ ತಾಲೂಕು ಮಟ್ಟದಿಂದ ಎಲ್ಲ ಕಡೆ ಒಂದು ನೀವು ಡೈರೆಕ್ಷನ್ ಕೊಟ್ಟು ಇದನ್ನು ನೆಲ ಬುಡ ಸಮೇತ ಕಿತ್ತಾಕಬೇಕು ಅಂತಂದರೆ ನೀವುಗಳು ಪ್ರಯತ್ನ ಪಟ್ಟರೆ ಮಾತ್ರ ಸಾಧ್ಯ ಆಗ್ತದೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ದಯಮಾಡಿ ಅವ್ರ ಹಂಗೆ ಸರಿಯಾದ ಶಿಕ್ಷೆ ಕೊಡಿಸಿ ಅವ್ರಿಗೆ ಒಂದು ಯುವಕರಿಗೆ ಮುಂದಿನ ಪೀಳಿಗೆಗಳಿಗೆ ಒಂದು ಒಳ್ಳೆಯ ಸಂದೇಶ ಕೊಡಿ ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಯಾರ್ಯಾರು ಭೀಮಾ ಫಿಲಮ್ ನೋಡಿಲ್ಲ ದಯಮಾಡಿ ಹೋಗಿ ನೋಡ್ತಕ್ಕಂಥ ಕೆಲಸ ಮಾಡಿ ಸ್ನೇಹಿತರೆ. ನಾನು ಮಾತನಾಡಿದ್ರಲ್ಲಿ ಏನಾದ್ರು ತಪ್ಪಿದರೆ ಕ್ಷಮೆ ಇರಲಿ. ಸಾಮಾಜಿಕ ಒಂದು ಚಿಂತನೆ ಇಟ್ಕೊಂಡು ಈ ವಿಡಿಯೋವನ್ನು ಮಾಡಿದ್ದೇನೆ. ಯಾವುದೇ ಒಂದು ರಿವ್ಯೂ ಕೊಡೋಕ್ಕಾಗಲಿ ಮತ್ತೊಂದು ಕಾಲ ಇಲ್ಲ. ನಾನು ಆ ಫಿಲಮನ್ನು ನೋಡಿ ಯಾವುದೇ ಒಂದು ಮಕ್ಕಳುಗಳ ಹಾಳಾಗಬಾರ್ದು, ಒಳ್ಳೆ ರೀತಿಯಲ್ಲಿ ಜೀವನ ಕೊಡ್ಕೊಳ್ಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ.